ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳ್ಸಕ್ಕೆ ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿ ಸೀರೆನ ಉಡಿಸೋದು ಅನ್ನೋ ಒಂದು ವಿಧಾನವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸೀರೆನಲ್ಲಿ ಬ್ಲೌಸ್ ಪೀಸ್ ನ ಕಟ್ ಮಾಡಿಲ್ಲ, ಬ್ಲೌಸ್ ಪೀಸ್ ನು ಕೂಡ ಸೇರಿಸಿ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದೇ ಅಳತೆನಲ್ಲಿ ನಾವು ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ 3 ಸೈಡ್ ಅಲ್ಲಿ ಇರ್ತಕ್ಕಂತಹ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನೀವು ಅಲ್ಲಲ್ಲಿ ಕ್ಲಿಪ್ ಅನ್ನ ಹಾಕೊಂಡು ನೆಕ್ಸ್ಟ್ ನೆರಿಗೆನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಒಂದು 10 ರಿಂದ 12 ನೆರಿಗೆಗಳಾಗಿದೆ. ಇವಾಗ ನಾನಿಲ್ಲಿ ಕರೆಕ್ಟ್ ಆಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಆ ಒಂದು ಬಾರ್ಡರ್ಗೆ ನಾನಿಲ್ಲಿ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಸೈಡ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಳ್ಳುವಾಗ ಈ ರೀತಿ ಸ್ಟ್ರೈಟ್ ಆಗಿ ಸೀರೆನ ಎಳೆದು ಜೋಡಿಸ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಮಧ್ಯದಲ್ಲಿ ಸುಕ್ ಬಂದಂಗಾಗುತ್ತೆ. ನೋಡಿ, ಇವಾಗ ಮಿಡಲ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೊಂಡು ನಾವು ಅಲ್ಲಿಗೊಂದು ಕ್ಲಿಪ್ ಅನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ ನೆರಿಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೊಂದಷ್ಟು ನೆರಿಗೆಗಳಾದ್ವಲ್ಲ, ಅದನ್ನು ಕೂಡ ಇದೇ ಒಂದು ನೆರಿಗೆಗಳ ಜೊತೆ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೊಂದೇ ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ಒಂದೊಂದೇ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಕರೆಕ್ಟ್ ಆಗಿ ಆ ಬಾರ್ಡರ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಾವು ಕ್ಲಿಪ್ ಅನ್ನು ಹಾಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಎರಡೂ ಸೈಡ್ ಅಲ್ಲೂ ಕೂಡ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ ಹಾಕಿದ್ದೀನಿ. ಹಾಗೇನೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸಿ ನಾನಿಲ್ಲಿ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನಿಲ್ಲಿ ಒಂದು ಮಾರ ಆಗುವಷ್ಟು ಸೆರ್ಗಿಗೆ ಬಿಟ್ಟು ಉಳಿದಿರುವಂತ ಸೀರೆನ ಇದೇ ರೀತಿ ನೆರಿಗೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಆಗಿ ಬರಬೇಕು. ಆ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಈ ಕಡೆ ನಾನಿಲ್ಲಿ ಸೆರ್ಗುನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗುನ ಮಾಡ್ಕೊಳ್ಳುವಾಗ್ಲೂ ಅಷ್ಟೇನೆ ಎರಡೂ ಸೈಡಿನ ಬಾರ್ಡರ್ ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಆಮೇಲೆ ಈ ರೀತಿ ಒಂದು 3 ರಿಂದ 4 ನೆರಿಗೆಗಳು ಬರುತ್ತೆ ಸೆರ್ಗ್ನಲ್ಲಿ. ಈ ರೀತಿ ಮಾಡ್ಕೊಂಡು ಅಲ್ಲಲ್ಲಿ ನಾವು ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ತರ ಈ ರೀತಿ ನನಗಿಲ್ಲಿ ಒಂದು 4 ನೆರಿಗೆಗಳು ಬಂದಿದೆ ಅಷ್ಟೇನೆ. ಮಧ್ಯಕ್ಕೆ ಸೀರೆನ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ 4 ನೆರಿಗೆಗಳು ಬಂದಿದೆ. ಸೆರ್ಗಿನಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಈ ರೀತಿ ಕರೆಕ್ಟ್ ಆಗಿ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ಒಂದು 3 ರಿಂದ 4 ಕಡೆ ನಾನಿಲ್ಲಿ ಕ್ಲಿಪ್ ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಹೈಟ್ ಆಗಿರುವಂತಹ ಪೀಠನ ಇಟ್ಕೊಂಡು ಅದ್ರ ಮೇಲೆ ಬಿಂದಿಗೆನ ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕ ಬಿಂದಿಗೆ. ಅದರೊಳಗಡೆ ನಾನಿಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದೀವಿ. ನೆರಿಗೆನ ಮಾಡಿದೀವಲ್ಲ, ಅದನ್ನ ಆ ಬಿಂದಿಗೆ ಹಿಂಬದಿಯಿಂದ ತಗೊಂಡ್ಬರ್ಬೇಕು. ಕಂಠ ಭಾಗದಿಂದ ತಂದು ಈ ರೀತಿ ಸಮವಾಗಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಮಧ್ಯದಲ್ಲಿ ಒಂದು ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ, ಸಮವಾಗಿರ್ಲಿ ಎರಡೂ ಸೈಡಿನ ಬಾರ್ಡರ್ಗಳು ಕೂಡ ಅಂತ. ನೆಕ್ಸ್ಟ್ ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಸೇರಿಸಿ ನಾವಿಲ್ಲಿ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳನ್ನ ಒಂದೊಂದಾಗೆ ಈ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು. ಆ ರೀತಿನಲ್ಲಿ ನೀವು ಜೋಡಿಸ್ಕೊಂಡು ಅಲ್ಲಿ ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಹಾಕಿದ್ದಾಗಿದೆ. ನೆಕ್ಸ್ಟ್ ಕ್ಲಿಪ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಹಾಗೇನೆ ನೆಕ್ಸ್ಟ್ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಳಶದ ಒಂದು ಚೊಂಬುಗೆ ನಾನಿಲ್ಲಿ ಯಾವುದೇ ಸ್ಟಿಕ್ ಅನ್ನ ಕಟ್ಕೊಂಡಿಲ್ಲ, ಹಾಗೇನೆ ಮಾಡ್ತಾ ಇರೋದು. ಇದು ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಅಲಂಕಾರ ಅಂತಾನೆ ಹೇಳ್ಬೋದು. ಒಂದು 10 ರಿಂದ 15 ನಿಮಿಷದೊಳಗಡೆ ಈ ಒಂದು ಅಲಂಕಾರವನ್ನ ಮಾಡ್ಕೋಬಹುದು. ಹಾಗೇನೆ ಫ್ರೆಂಡ್ಸ್, ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡುವಾಗ ಎರಡೂ ಸೈಡ್ ಅಲ್ಲಿ ಎಡ್ಜಲ್ ಇದೆಯಲ್ಲ ನೆರಿಗೆಗಳು, ಅದಕ್ಕೆ ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ಳಿ. ಅವಾಗ ನೀಟಾಗಿ ನಾವು ನೆರಿಗೆಗಳನ್ನ ಕೂರಿಸಬಹುದು. ನೆಕ್ಸ್ಟ್ ಈ ಕಡೆ ಸೆರ್ಗುನ ಹಾಕೊಳ್ತಾ ಇದ್ದೀನಿ. ನಾವ್ ಯಾವ ರೀತಿನಲ್ಲಿ ಎಡಭಾಗದ ಭುಜದ ಮೇಲೆ ಸೆರ್ಗುನ ಹಾಕೊಳ್ತೀವಿ ಅದೇ ರೀತಿ ಹಾಕಿ ಈ ರೀತಿ ಬಲಭಾಗದಲ್ಲಿ ತಗೊಂಡ್ ಬಂದು ಎರಡೂ ಸೈಡ್ ಅಲ್ಲೂ ಕೂಡ ಈಕ್ವಲ್ ಆಗಿರ್ಬೇಕು ಬಾರ್ಡರ್, ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ ನ ಸ್ವಲ್ಪ ಫೋಲ್ಡ್ ಮಾಡಿ ಎರಡೂ ಸೈಡಿನ ಒಂದು ಸೆರ್ಗು ಕೂಡ ಒಂದೇ ರೀತಿ ಕಾಣಿಸ್ಬೇಕು, ಆ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಸೊಂಟಕ್ಕೆ ಒಂದು ದಾರವನ್ನ ಟೈಟ್ ಆಗಿ ಕಟ್ಟಿ ಅದಕ್ಕೆ ಡಾಬು ಕೂಡ ಸೇರಿಸ್ಕೊಂಡು ಕಳಶದ ಬಿಂದಿಗೆಗೆ ಒಂದು ನೆಕ್ಲೆಸ್ ನ ಹಾಕೊಂಡಿದ್ದೀನಿ. ಹಾಗೇನೆ ನಮ್ಮಲ್ಲಿ ಯಾವುದು ಲಭ್ಯ ಇರುತ್ತೋ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ನೋಡಿ, ಇವಾಗ ಹೂವಿನ ಹಾರವನ್ನ ಹಾಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಕಳಶಕ್ಕೆ ಒಂದು ತೆಂಗಿನಕಾಯಿನ ಇಟ್ಟು ನಾನಿಲ್ಲಿ ಲಕ್ಷ್ಮಿಯ ಮುಖಸಿರಿಯನ್ನ ಕಟ್ತಾ ಇದ್ದೇನೆ. ನೀವು ಹಬ್ಬದ ದಿನ 5 ಮಾವಿನ ಎಲೆಗಳನ್ನ ಇಟ್ಟು ಕಳಶವನ್ನ ಇಡಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಲಕ್ಷ್ಮಿಯ ಮುಖಸಿರಿಯನ್ನು ಕೂಡ ಕಟ್ಟಿದಾಗಿದೆ. ನೋಡ್ತಿದ್ದೀರಲ್ಲ, ನಮ್ಮ ಮನೆಯ ಪುಟ್ಟು ದೇವತೆ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಫ್ರೆಂಡ್ಸ್, ನಮ್ಮ ಈ ಒಂದು ಚಾನಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ತುಂಬಾನೇ ಇದೆ, ನೋಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.